ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವಿವತ್ತು ವಿಶ್ವವಿಖ್ಯಾತ ಜೋಗ ಜಲಪಾತ ಮತ್ತು ಹೆಬ್ಬೆ ಫಾಲ್ಸನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಮಳೆಗಾಲದಲ್ಲೇ ಈ ಜಲಪಾತ ನೋಡಬೇಕು ಸ್ನೇಹಿತರೆ. ಇದು ಬಂದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ದೊಡ್ಡ ಜಲಪಾತ ಸ್ನೇಹಿತರೆ. ಸುಮಾರು 253 ಮೀಟರ್ ಅಂದರೆ 830 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಈ ಒಂದು ಜಲಪಾತ ನೋಡೋದಕ್ಕೆ ವಿಶ್ವದ ನಾನಾ ಭಾಗಗಳಿಂದ ಬರ್ತಾರೆ ಸ್ನೇಹಿತರೆ. ಹಾಗಾಗಿ ಬನ್ನಿ, ನಾವು ಈ ಶರಾವತಿ ನದಿ ಧುಮುಕ್ತಕ್ಕಂತಹ ಅಥವಾ ಈ ಜಲಪಾತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಈ ಜಾಗವನ್ನು ನೋಡೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಜಲಪಾತ ಇದೆಯಲ್ಲ, ಈ ಜಲಪಾತ ನೋಡೋದಕ್ಕೆ ಒಂದು ಅತ್ಯಂತ ರಮಣೀಯವಾಗಿರ್ತಕ್ಕಂಥ ರುದ್ರರಮಣೀಯವಾಗಿರ್ತಕ್ಕಂಥ ಸ್ಥಳ ಇದು. ಹಾಗಾಗಿ ನೋಡಿ ಸ್ನೇಹಿತರೆ, ಜೋಗದ ಜಲಪಾತ. ದೊಡ್ಡವರು ಹೇಳ್ತಾರೆ ಸ್ನೇಹಿತರೆ, ಜೀವನದಾಗೆ ಒಮ್ಮೆ ನೋಡು ಜೋಗ ಗುಂಡಿ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇದು 4 ಭಾಗಗಳಾಗಿ ಧುಮುಕುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್, ಈ 4 ಭಾಗಗಳಾಗಿ ಈ ಜಲಪಾತ 250 ಮೀಟರ್ ಎತ್ತರದಿಂದ ಧುಮುಕ್ತಾ ಇದೆ. ನೋಡಿ, ಅತ್ಯಂತ ಸುಂದರವಾಗಿರ್ತಕ್ಕಂಥ ಮೋಡಗಳು ತೇಲಿ 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 ಆ ಜಲಪಾತಕ್ಕೆ ಮುತ್ತಿಕ್ತಾ ಇರ್ತಕ್ಕಂಥ ಈ ಒಂದು ಸನ್ನಿವೇಶ ನೋಡೋದೇ ಒಂದು ಅದ್ಭುತ ಸ್ನೇಹಿತರೆ. ನಿಜಕ್ಕೂ ಸ್ನೇಹಿತರೆ, ನೋಡ್ತಾ ಇದ್ದರೆ ಕಣ್ಣೆರಡು ಸಾಲದು ಸ್ನೇಹಿತರೆ. ಹಾಗೆಯೇ ಈ ಹಸಿರಿನ ಕಾಡು, ಬೆಟ್ಟಗುಡ್ಡಗಳು, ಆ ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಈ ಒಂದು ವಾತಾವರಣ ಬಹಳ ಅದ್ಭುತವಾಗಿದೆ ಸ್ನೇಹಿತರೆ. ಹಾಗಾಗಿ ಜೋಗದ ಜಲಪಾತದ ಸೌಂದರ್ಯವನ್ನು ಒಮ್ಮೆ ಆದರೂ ಕಣ್ತುಂಬಬೇಕು ಅಂತ ಹೇಳಿ ನಮ್ಮ ಹಿರಿಕರು ಹೇಳ್ತಾರೆ. ಅದು ಮಳೆಗಾಲದಲ್ಲಿ ಧುಮ್ಮಿಕ್ಕಿ ಹರಿಯುವ ಈ ಜಲಪಾತ ನೋಡೋದೇ ಒಂದು ಸೌಂದರ್ಯ ಸ್ನೇಹಿತರೆ. ಬನ್ನಿ, ನೀವು ಒಮ್ಮೆ ಈ ಜಲಪಾತವನ್ನು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ನಯನ ಮನೋಹರವಾಗಿರ್ತಕ್ಕಂಥ ಇನ್ನೊಂದು ಜಲಪಾತ ಇದೆ ಸ್ನೇಹಿತರೆ. ಬಹುಶಃ ಇದು ಒಂದು ದಟ್ಟ ಅರಣ್ಯದ ಮಧ್ಯದಲ್ಲಿರೋದ್ರಿಂದ
ಹೆಚ್ಚಿನ ಜನಗಳಿಗೆ ಇದು ಪರಿಚಯ ಇಲ್ಲ ಅಂತ ಅನಿಸುತ್ತೆ. ಆದ್ರೂ ತುಂಬ ಒಂದು ಸೌಂದರ್ಯನ ಹೊಂದಿರತಕ್ಕಂತಹ ಈ ಹೆಬ್ಬೆ ಜಲಪಾತ ಇದೆಯಲ್ಲ, ಇದು ಕೆಮ್ಮಣ್ಣುಗುಂಡಿ ಸಮೀಪದಲ್ಲೇ ಇರ್ತಕ್ಕಂಥದ್ದು. ಇದು ಬಾಬಾ ಬುಡನ್ಗಿರಿ ಬೆಟ್ಟಗಳ ಅರಣ್ಯ ಪ್ರದೇಶದಲ್ಲಿ ಇರುವ ಒಂದು ಸುಪ್ರಸಿದ್ಧ ಜಲಪಾತ ಸ್ನೇಹಿತರೆ. ಇದು 168 ಮೀಟರ್ ಅಂದರೆ 551 ಅಡಿ ಎತ್ತರದಿಂದ ನೀರು 2 ಹಂತಗಳಲ್ಲಿ ಧುಮ್ಮಿಕ್ತಾ ಹರಿಯುತ್ತೆ ಸ್ನೇಹಿತರೆ. ಇದನ್ನು ದೊಡ್ಡ ಹೆಬ್ಬೆ ಮತ್ತು ಚಿಕ್ಕ ಹೆಬ್ಬೆ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಅದು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ಇದು ಒಂದು ಸುಂದರವಾದ ಕಾಫಿ ತೋಟಗಳ ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಬೆಟ್ಟ ಶ್ರೇಣಿಗಳಲ್ಲಿ ಇರ್ತಕ್ಕಂಥ ಒಂದು ಜಲಪಾತ ಸ್ನೇಹಿತರೆ. ಹಾಗಾಗಿ ಈ ಜಲಪಾತಕ್ಕೆ ಪ್ರವಾಸಿಗರ ಸಂಖ್ಯೆ ಕಿಕ್ಕಿರಿದಿರುತ್ತೆ. ಯಾವಾಗ ಹೋದ್ರೂ ಸಹ ತುಂಬ ಜನ ಇರ್ತಾರೆ. ಆದ್ರೂ ನಾವು ಈ ಒಂದು ಜಲಪಾತವನ್ನು ನೋಡಲೇಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ನೋಡಿ, ಇದು ನಾವು ತುಮಕೂರಿಂದ ನಾವು ಏನು ತರೀಕೆರೆಯಿಂದ ಡಿವಿಯೇಷನ್ ಆಗಿ ಕೆಮ್ಮಣ್ಣುಗುಂಡಿ ರೋಡಲ್ಲಿ ಲಿಂಗದಳ್ಳಿ ಮೇಲೆ ನಾವು ಈ ಒಂದು ಜಲಪಾತಕ್ಕೆ ಈಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ, ಜಿಟಿ ಮಳೆ, ಅಲ್ಲಲ್ಲೇ ಮುಸುಗಿರ್ತಕ್ಕಂಥ ಮಂಜು ನೋಡ್ತಾ ಇದ್ದರೆ ಯಾವುದೋ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಈ ಅರಣ್ಯ ಪ್ರದೇಶ ನಮಗೆ ದೇವಲೋಕ ಕಂಡಂಗೆ ಕಾಣುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಈ ರೋಡ್ ಇದೆಯಲ್ಲ, ಈ ಜಲಪಾತಕ್ಕೆ ಹೋಗುವಂಥ ರೋಡು ಆಫ್ ರೋಡ್ ಸ್ನೇಹಿತರೆ. ಅಲ್ಲಿ ನಮ್ಮ ವೆಹಿಕಲ್ಗಳು ಯಾವುದೂ ಹೋಗೋದಿಲ್ಲ. ಅಲ್ಲಿ ಈ ಸರ್ಕಾರದ ಅರಣ್ಯ ಇಲಾಖೆನವರೇ ಜೀಪ್ಗಳನ್ನ ಬಿಟ್ಟಿದ್ದಾರೆ. ಮತ್ತು ಜಾಸ್ತಿ ಆಯಿತು ಅನಿಸುತ್ತೆ ಫೀಸು. 790 ರೂಪಾಯಿ ಒಬ್ರಿಗೆ ತಗೊತಾರೆ ಸ್ನೇಹಿತರೆ. ಆದ್ರೂ ಯಾಕಂದರೆ ದೂರ ಇರೋದ್ರಿಂದ ಮತ್ತು ಆಫ್ ರೋಡ್ ಇರೋದ್ರಿಂದ ಗೊತ್ತಿಲ್ಲ ಯಾಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಇರಲಿ ಸ್ನೇಹಿತರೆ, ಆದ್ರೂ ನಾವು ದುಡ್ಡು ಕೊಟ್ಟಿದ್ದಕ್ಕೂ ಈ ಒಂದು ಸುಂದರ ಅರಣ್ಯದಲ್ಲಿರ್ತಕ್ಕಂಥ ಈ ಜಲಪಾತ, ಈ ಜೀಪಲ್ಲಿ ಹೋಗ್ತಕ್ಕಂಥದ್ದೇ ಒಂದು ಹೊಸ ಅನುಭವ ಸ್ನೇಹಿತರೆ. ಹಾಗಾಗಿ ನೀವು ಒಮ್ಮೆ ಈ ಒಂದು ಜಲಪಾತಕ್ಕೆ ಬರಲೇಬೇಕು ಸ್ನೇಹಿತರೆ. ಇದು ಕೆಮ್ಮಣ್ಣುಗುಂಡಿಯಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅರಣ್ಯ ಮಾರ್ಗದಲ್ಲಿ ಸುಮಾರು 7-8 ಕಿಲೋಮೀಟ್ರು ನಾವು ಜೀಪಲ್ಲಿ ಹೋಗಬೇಕಾಗ್ತದೆ. ಅಲ್ಲಿಂದ ಒಂದು 3-4 ಕಿಲೋಮೀಟ್ರು ನಾವು ಚಾರಣ ಥರ ನಡ್ಕೊಂಡು ಹೋಗಬೇಕಾಗ್ತದೆ. ಕಾಲ್ನಡಿಗೆನಲ್ಲಿ ಹೋಗ್ತಾ ಇದ್ದರೆ ಒಂದು ಅಲ್ಲಲ್ಲೇ ನೋಡಿ, ಇದು ಹೋಗ್ತಾ ಇರ್ತಕ್ಕಂಥ ಜಾಗ ಯಾವ ರೀತಿ ಇದೆ ಅಂದರೆ ಜಾರುತ್ತೆ ಮಳೆಗಾಲದಲ್ಲಿ, ಜೊತೆಗೆ ಜಿಗಣೆಗಳ ಕಾಟ ಇದೆ. ಆದ್ರೂ ನಮಗೆ ಆ ಜಲಪಾತ ನೋಡಬೇಕು ಅನ್ನೋ ಕುತೂಹಲದಲ್ಲಿ ಅದ್ಯಾವುದು ಲೆಕ್ಕಿಸ್ತಲೇ ಜಾರಿ ಬಿದ್ದು ಎದ್ದರೂ ಸಹ ಹೋಗಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಅಕ್ಟೋಬರ್ ಮತ್ತು ಫೆಬ್ರವರಿಗೆ ಬರ್ತಕ್ಕಂಥದ್ದು ಸೂಕ್ತ ಇಲ್ಲಿಗೆ. ಹಾಗಾಗಿ ಈ ಒಂದು ಜಾರ್ತಕ್ಕಂಥ ಈ ರೋಡ್ನಲ್ಲಿ ಹೋಗ್ತಾ ಇದ್ದರೆ ಅಲ್ಲಲ್ಲೇ ನಮಗೆ ಸ್ನೇಹಿತರೆ ಭವ್ಯವಾಗಿರ್ತಕ್ಕಂಥ ಒಂದು ದೊಡ್ಡ ಮರಗಳು ಬಿದ್ದೋಗಿದೆ ನೋಡಿ. ಇದನ್ನು ದಾಟ್ಕೊಂಡು ಹೋಗಬೇಕಾಗ್ತದೆ. ನೋಡಿದ್ರೆ ಸ್ನೇಹಿತರೆ ಎಷ್ಟು ದೊಡ್ಡ ಮರ ನೋಡಿ ಇದು. ಇದನ್ನು ನಾವು ದಾಟ್ಕೊಂಡು ಆ ಸೈಡ್ಗೆ ಹೋಗಿ ಅಲ್ಲಿಂದ ಮತ್ತೆ ನಡ್ಕೊಂಡು ನಾವು ಈ ಕಾಫಿ ತೋಟಗಳ ಮಧ್ಯೆ ಹೋಗ್ತಾ ಇದ್ದರೆ ಒಂದು ರುದ್ರ ರಮಣೀಯವಾಗಿರ್ತಕ್ಕಂಥ ಒಂದು ಅನುಭವ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ ನಿಜಕ್ಕೂ ಕ್ಯಾಮ್ರಾನ ಆಫ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಸ್ನೇಹಿತರೆ. ಏನು ತೆಗೆಯೋಣ, ಮಂಜುವಿನಿಂದ ಆವೃತವಾಗಿರ್ತಕ್ಕಂಥ ಕಾಡು ತೆಗೆಯೋಣವೇ, ಅಥವಾ ಈ ಕಾಡಲ್ಲಿ ಹೋಗ್ತಾ ಇರ್ತಕ್ಕಂಥ ದಾರಿನ ತೆಗೆಯೋಣವೇ, ಅಲ್ಲಲ್ಲೇ ಹರಿತಕ್ಕಂಥ ಹೊಳೆ ತೊರೆ ಜರಿಗಳನ್ನು ತೆಗೆಯೋಣ. ನಿಜಕ್ಕೂ ಸ್ನೇಹಿತರೆ, ಈ ಒಂದು ಫೋಟೋಗ್ರಫಿ ಸ್ವಲ್ಪ ಆಸಕ್ತಿ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ವಾತಾವರಣ ಸ್ನೇಹಿತರೆ. ಹಾಗಾಗಿ ನೋಡಿ, ಇದನ್ನು ನೋಡೋದಕ್ಕೇ ಒಂದು ಅದ್ಭುತ ಅಂತ ಅನಿಸುತ್ತೆ. ಬನ್ನಿ ಸ್ನೇಹಿತರೆ, ಏನೆಲ್ಲ ಸಿಗುತ್ತೆ ಮುಂದೆ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ.
ನೋಡಿ ಈ ಕಾಡಲ್ಲಿ ಹರಿತಾ ಇರ್ತಕ್ಕಂಥ ಹೊಳೆ ಇದೆಯಲ್ಲ, ಇದು ಹೆಬ್ಬೆಯಿಂದ ಬರ್ತಕ್ಕಂಥ ನೀರು ಸ್ನೇಹಿತರೆ. ಇದು ಇಲ್ಲಿಂದ ಹರ್ಕೊಂಡು ಹೊಳೆಯಾಗಿ ಮತ್ತೆ ಇದು ಒಂದು ನದಿಯನ್ನು ಸೇರುತ್ತೆ. ಈ ಒಂದು ಹೊಳೆ ನೋಡಿ, ಈ ನೀರು ಈ ಮಳೆ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ನೀರಿದೆ, ಹಾಗಾಗಿ ನೀರಲ್ಲಿ ನಡ್ಕೊಂಡು ಹೋಗೋದೇ ಒಂದು ಖುಷಿ ಅನಿಸುತ್ತೆ. ಜಾರುತ್ತೆ ಸ್ನೇಹಿತರೆ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗ್ತದೆ. ಪಕ್ಕದಲ್ಲಿ ಸೇತುವೆ ಕಟ್ಟಿದ್ದಾರೆ, ಆ ಬ್ರಿಡ್ಜ್ ಮೇಲೂ ಸಹ ಹೋಗ್ಬೋದು, ಆದರೂ ನೀರಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಒಂದು ಖುಷಿ. ಹಾಗಾಗಿ ಜನ ನೀರಲ್ಲೇ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ನಾವು ಹೋಗ್ತಾಯಿದ್ರೆ ಈ ಹೊಳೆಯನ್ನು ದಾಟಿಕೊಂಡು ಒಂದು ಕಾಲು ದಾರಿನಲ್ಲಿ ಒಂದು ಜಲಪಾತದ ಸ್ಥಳಕ್ಕೆ ಹೋಗುವಂಥ ಜಾಗ ಇದೆಯಲ್ಲ, ಒಂದು ಸೆಟ್ಟಿಂಗ್ ಆಗ್ತಂಗಿದೆ ಸ್ನೇಹಿತರೆ. ಯಾವುದೋ ಒಂದು ಫಿಲಮ್ ಶೂಟಿಂಗ್ ಮಾಡೋದಕ್ಕೆ ಹಾಕಿರ್ತಕ್ಕಂಥ ಸೆಟ್ಟಿಂಗ್ ಏನೋ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಯಾಕಂತಂದರೆ ಪಕ್ಕದಲ್ಲೇ ಹೊಳೆ ಹರಿತಾ ಇರುತ್ತೆ, ಇತ್ತ ಕಡೆ ಪಕ್ಕದಲ್ಲಿ ಬೆಟ್ಟ ಗುಡ್ಡಗಳು, ಹಸಿರಿನಿಂದ ಕೂಡಿರ್ತಕ್ಕಂತಹ ಒಂದು ಕಾಡು, ಮತ್ತು ಅಲ್ಲಲ್ಲೇ ಧುಮ್ಮಿಕ್ಕಿ ಹರಿತಾ ಇರ್ತಕ್ಕಂಥ ಜೂಳು ನಾದದ ನೀರಿನ ಒಂದು ಶಬ್ದ ಇದೆಯಲ್ಲ, ಅದು ಕೇಳೋದಕ್ಕೇ ಒಂದು ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ರೋಮಾಂಚನವನ್ನು ಉಂಟು ಮಾಡುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದರೆ ನೋಡ್ತಲೇ ಇರಬೇಕು. ಮತ್ತು ಎಷ್ಟೇ ದೂರ ಆದರೂ ನಮಗೇನು ಗೊತ್ತಾಗೋದೇ ಇಲ್ಲ. ಹೋಗ್ತಾ ಇದ್ದರೆ ಆ ಬಾಲ್ ಸಿಗೋವರೆಗೂ ಅಕ್ಕಪಕ್ಕ ಇರ್ತಕ್ಕಂಥ ಆ ಒಂದು ಏನು ಪ್ರದೇಶ ಇದೆ ಅದನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಸ್ನೇಹಿತರೆ. ಸಾಲುಗಟ್ಟಿ ಜನ ಹೋಗ್ತಾ ಇರ್ತಾರೆ. ಅದು ಮಳೆಗಾಲದಲ್ಲಿ ಜಿಟಿ ಮಳೆ ಹನಿತಾ ಇರುತ್ತಲ್ವ, ಆ ಮಳೆಯ ಒಂದು ಶಬ್ದ ಎಲೆಗಳ ಮೇಲೆ, ಕಾಡಿನ ಮೇಲೆ ಬೀಳ್ತರೆ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೌಂಡ್ ಬರುತ್ತೆ ಸ್ನೇಹಿತರೆ. ಜನಗಳು ಈ ಮಳೆಗೋಸ್ಕರ ಈ ರೈನ್ ಕೋಟ್ಗಳನ್ನ ಹಾಕ್ಕೊಂಡಿರ್ತಾರೆ, ಬಣ್ಣದ ರೈನ್ ಕೋಟ್ಗಳು ಸ್ನೇಹಿತರೆ. ಹಸಿರು ಸುತ್ತಲೂ, ಜೊತೆಗೆ ಇವ್ರುಗಳು ಹಾಕ್ಕೊಂಡಿರ್ತಕ್ಕಂಥ ಈ ಒಂದು ರೈನ್ ಕೋಟ್ಗಳು, ಜೊತೆಗೆ ಕೊಡೆಗಳು, ಕಲರ್ ಕೊಡೆಗಳು ಇರುತ್ತೆ ಸ್ನೇಹಿತರೆ. ಅದು ನೋಡೋದಕ್ಕೆ ಒಂದು ಚೆಂದ ಅನಿಸುತ್ತೆ. ಆಮೇಲೆ ಒಂದು ಜಾರೋದಕ್ಕೆ ಶೂಗಳನ್ನ ಹಾಕ್ಕೊಂಬಂದಿರ್ತಾರೆ, ಆದರೂ ಜಾರ್ತಾ ಇರುತ್ತೆ, ಬಿದ್ದೋಗ್ತೀವೇನೋ ಅಂತ ಭಯ. ಏನೇ ಆದ್ರೂ ಜಲಪಾತ ನೋಡಲೇಬೇಕು, ಹೋಗಲೇಬೇಕು. ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋಣ ಬನ್ನಿ.
ನೋಡಿ ಸ್ನೇಹಿತರೆ, ಅಂತೂ ಇಂತೂ ಸೌಂಡ್ ಕೇಳಿಸ್ತಾ ಇದೆ ದೂರದಲ್ಲಿ. ಜಲಪಾತದ ಒಂದು ಧುಮ್ಮಿಕ್ತಾ ಇರ್ತಕ್ಕಂಥ ನೋಡಿ ಕಾಣ್ತಾ ಇದೆಯಲ್ಲ, ಅದ್ಭುತ ಸ್ನೇಹಿತರೆ. ನೋಡಿದ್ರೆ ಒಬ್ಬೊಬ್ಬ ಹೆಬ್ಬೆ ಅನಿಸುತ್ತೆ. ಅಷ್ಟು ಒಂದು ಎತ್ತರದಿಂದ ನೀರು ಆಕಾಶದಿಂದ ಬೀಳ್ತಾ ಇದೆಯೋ ಅಂತ ಅನ್ನಿಸ್ತಾ ಇದೆ ನಮಗೆ. ನೋಡಲಿಕ್ಕೆ ಸ್ನೇಹಿತರೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಬನ್ನಿ 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 ನೋಡೋಣ, ಹತ್ರಕ್ಕೆ ಹೋಗೋಣ. ನಿಜಕ್ಕೂ ಸ್ನೇಹಿತರೆ ಎಷ್ಟು ಎತ್ತರ ಅನಿಸುತ್ತೆ ಅಂದರೆ, ನಾವು ಜೋಗನ ಮೇಲಿಂದ ನಿಂತ್ಕೊಂಡು ನೋಡ್ತೀವಿ ಕೆಳಗೆ ಬೀಳೋದನ್ನು. ಆದರೆ ಇದು ನಾವು ಕೆಳಗಿಂದ ಮೇಲೆಯಿಂದ ಅದು ಕೆಳಗೆ ಬೀಳುತ್ತೆ, ನಮ್ಮ ತಲೆ ಮೇಲೆ ಬೀಳುತ್ತೇನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸ ಆಗ್ತಾಯಿದೆ. ನಿಜಕ್ಕೂ ಸ್ನೇಹಿತರೆ ನೋಡ್ತಲೇ ಇರಬೇಕು ಅನಿಸುತ್ತೆ. ನೋಡಿ ಎರಡು ಹಂತವಾಗಿ ಬೀಳುತ್ತೆ ಸ್ನೇಹಿತರೆ. ಇದನ್ನು ಆಗಲೇ ಹೇಳಿದೆ ನಾನು, ಚಿಕ್ಕ ಹೆಬ್ಬೆ ಆಮೇಲೆ ದೊಡ್ಡ ಹೆಬ್ಬೆ ಅಂತೇಳಿ ಅದು ಎರಡು ಭಾಗಗಳಾಗಿ ಮಾಡಿದ್ದಾರೆ. ಇದು ಸ್ನೇಹಿತರೆ 168 ಮೀಟ್ರ್ ಎತ್ತರ ಇದೆ. ಅಂದರೆ 551 ಅಡಿ ಮೇಲಿಂದ ಇದು ಧುಮ್ಮಿಕ್ಕುತ್ತೆ ನೀರು. ಆಮೇಲೆ ಆ ನೀರು ಬೀಳೋರು ಫೋರ್ಸ್ ಇದೆಯಲ್ಲ, ಮಂಜು ಅಥವಾ ನೀರಿನ ಹನಿಗಳು, ತುಂತುರು ಹನಿಗಳು ತೇಲ್ಕೊಂಡು ಎಷ್ಟು ದೂರ ಬರ್ತಾಯಿದೆ ನೋಡಿ. ಅದು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ಆದ್ರೂ ಅಲ್ಲಿಂದ ನಮಗೆ ನೀರಿನ ಒಂದು ಹನಿಗಳು ನಮ್ಮ ಮುಖಕ್ಕೆ ರಾಚ್ತಾ ಇದೆ. ಹಾಗೆಯೇ ನಮ್ಮ ಕ್ಯಾಮ್ರಾ ಲೆನ್ಸ್ಗಳ ಮೇಲೆಲ್ಲ ಬಂದು ಕೂತ್ಕೋತಾ ಇದೆ ಸ್ನೇಹಿತರೆ. ಫೋಟೋ ವಿಡಿಯೋ ಮಾಡಿದ್ರೆ ಒಂದು ಸ್ವಲ್ಪ ಗಂಭೀರವಾಗಿ ಕಷ್ಟ ಅನಿಸುತ್ತೆ. ಯಾಕಂತಂದರೆ ನೀರೆಲ್ಲ ಒಂದು ಲೆನ್ಸ್ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಎಷ್ಟು ವರ್ಷದ್ರೂ ಮೇಲೆ ಮಳೆ ಬೀಳ್ತಾ ಇದೆ, ಅವಾಯ್ಡ್ ಮಾಡೋಕ್ಕಾಗ್ತಲೇ ಇಲ್ಲ. ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಆದ್ರೂ ಇದನ್ನು ನಾವು ಸೆರೆ ಹಿಡಿಲೇಬೇಕು ಅಂತ ಹೇಳಿ, ಹೇಗಾರು ಬರಲಿ ಅಂತ ಹೇಳಿ ನಾನು ತೆಗಿತಲೇ ಇದ್ದೀನಿ. ನೋಡೋಣ ಸ್ನೇಹಿತರೆ ವಿಡಿಯೋ ಯಾವ ರೀತಿ ಬರುತ್ತೆ ಅಂತ ವಿಡಿಯೋ ಬಂದಮೇಲೆ ಗೊತ್ತಾಗುತ್ತೆ. ಹಾಗೆಯೇ ಸುತ್ತಲೂ ಹಸಿರಿನ ಈ ವಾತಾವರಣ ಮತ್ತು ಈ ಜನಗಳು ಹಾಕ್ಕೊಂಡಿರ್ತಕ್ಕಂಥ ಬಣ್ಣ ಬಣ್ಣದ ಆ ಒಂದು ರೈನ್ ಕೋಟ್ಗಳು, ಆಮೇಲೆ ಆ ಜನಗಳ ಒಂದು ಚೀರಾಟ, ಅಂದರೆ ಅಷ್ಟೊಂದು ಖುಷಿಯಿಂದ ಅವರು ಅರಿತಾ ಇರ್ತಾರೆ. ಅದೆಲ್ಲ ಕೇಳಲಿಕ್ಕೆ ಒಂದು ಖುಷಿ ಅನಿಸುತ್ತೆ. ನಿಜಕ್ಕೂ ಇಲ್ಲಿ ಬಂದರೆ ಸ್ನೇಹಿತರೆ ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಒಮ್ಮೆ ನೀವು ಬನ್ನಿ ಸ್ನೇಹಿತರೆ, ನಿಜಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಈ ಹೆಬ್ಬೆ ಜಲಪಾತವನ್ನು ನೋಡೋಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ಆದರೆ ಸರ್ಕಾರದವರು ಇಷ್ಟೊಂದು ರೇಟ್ ಮಾಡಬಾರ್ದಾಗಿತ್ತು. 700 ಚಿಲ್ಲರೆ ಅಂದರೆ ಒಬ್ರಿಗೆ ಕಾಸ್ಟ್ಲಿನೇ ಆಯಿತು. ಆದರೂ ಏನು ಮಾಡೋದು, ನೋಡಲೇಬೇಕು ಅಂದರೆ ಕೊಡಲೇಬೇಕು ದುಡ್ಡು. ಇರಲಿ, ಜನಸಾಮಾನ್ಯರಿಗೆ ಇದು ಹೊರೆ ಅನಿಸುತ್ತೆ. ಇದನ್ನು ಸಂಬಂಧಪಟ್ಟಂಥ ಇಲಾಖೆನವರು ಇತ್ತ ಕಡೆ ಗಮನ ಹರಿಸಿದ್ರೆ ಒಳ್ಳೆಯದು. ಯಾಕಂದರೆ ಕಾಡು ನೋಡಲಿಕ್ಕೆ, ಪ್ರಕೃತಿ ನೋಡಲಿಕ್ಕೆ ಇಷ್ಟೊಂದು ದುಡ್ಡು ಮಾಡಿಬಿಟ್ರೆ ಜನಗಳು ಎಲ್ಲಿ ಹೋಗಬೇಕು? ಕಷ್ಟ ಸ್ನೇಹಿತರೆ. ಆದ್ರೂ ನಮ್ಮ ದುಡ್ಡು ಲೆಕ್ಕ ಅಲ್ಲ. ನೋಡಿ, ಇದು ಸೌಂದರ್ಯ ಇದೆಯಲ್ಲ, ಇದು ನಮ್ಮನ್ನೆಲ್ಲ ಮರೆಸ್ಬಿಡುತ್ತೆ ಸ್ನೇಹಿತರೆ. ಬಹುಶಃ ಈ ಒಂದು ಸೌಂದರ್ಯ ರಾಶಿಯನ್ನೇ ಬಂಡವಾಳ ಮಾಡಿಕೊಂಡು ಅನೇಕರು ದುಡ್ಡು ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ನನಗೇನೋ. ಇದೆಲ್ಲ ಸರಿ ಇಲ್ಲ. ಸ್ವಲ್ಪ ಸರ್ಕಾರದವರು ಗಮನ ಹರಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಅವ್ರನ್ನ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ, ಒಮ್ಮೆ ನೀವು ಹೆಬ್ಬೆ ಜಲಪಾತವನ್ನು ನೋಡಿ ಆನಂದಿಸಿ ಖುಷಿ ಪಡಿ. ಥ್ಯಾಂಕ್ ಯು ಸ್ನೇಹಿತರೆ.
was easy to use. So call my time, but you weren't really mine, just something to do. Thought I'd never